ನಾಡಿನ ಖ್ಯಾತ ಸಾಹಿತಿ, ಪದ್ಮಭೂಷಣ ಮತ್ತು ಮೊಟ್ಟ ಮೊದಲನೆಯ ಸರಸ್ವತಿ ಸಮ್ಮಾನ ಪುರಸ್ಕೃತರಾದಂಥ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ನಿಧನರಾಗಿರುವುದರಿಂದ ನಮ್ಮ ನಾಡಿಗೆ ಅಪಾರ ನಷ್ಟವಾಗಿದೆ. ಈ ದಿಶೆಯಲ್ಲಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನಿಂದ ನಾನು ಅವರನ್ನು ಸಂತಾಪ ವ್ಯಕ್ತಪಡಿಸುತ್ತಿದ್ದೇನೆ. ಎಸ್.ಎಲ್. ಭೈರಪ್ಪನವರು ತಮ್ಮ ಅನೇಕ ಕಾದಂಬರಿಗಳ ಮೂಲಕ ಜನಸಾಮಾನ್ಯರಲ್ಲಿ ನೆಲೆಸಿದ್ದರು. ಅವರ ಕೃತಿಗಳು ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಭಾರತದಾದ್ಯಂತ ಮತ್ತು ಹೊರದೇಶಗಳಲ್ಲಿ ಜನಪ್ರಿಯವಾಗಿವೆ. ಭೈರಪ್ಪ ಅವರು ಆಧುನಿಕ ಭಾರತದ ಅಗ್ರಗಣ್ಯ ಕಾದಂಬರಿಕಾರರಲ್ಲಿ ಒಬ್ಬರು. ಅವರು ಕಾದಂಬರಿ ಬರೆಯುವಾಗ ಯಾವುದೇ ಒಂದು ವಿಷಯವನ್ನು, ಈ ಮಹಾಭಾರತ ಚರಿತ್ರೆ ಆಗಿರ್ಬೋದು, ಕುರುಕ್ಷೇತ್ರವನ್ನು ತಿರುಗಿ ಸಮೀಕ್ಷೆ ಮಾಡಿ ಕಾದಂಬರಿಗಳನ್ನು ಬರಿತಾ ಇದ್ರು. ಸುಮ್ಮನೆ ಕಾದಂಬರಿಗಳನ್ನು ಬರಿತಾ ಇರಲಿಲ್ಲ ಅವರು. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.